ಎವ್ರಿ ಟೈಮ್ ನಾವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಯಾವುದೋ ಒಂದು ಮೀಮ್ ನೋಡಿರ್ತೀವಿ, ಯಾವುದೋ ಒಂದು ಅಪ್ಡೇಟ್ ಗಳನ್ನ ನೋಡಿರ್ತೀವಿ, ಅದನ್ನೆಲ್ಲ ಫ್ರೆಂಡ್ಸ್ ಶೇರ್ ಮಾಡ್ಕೋತಾ ಇರ್ತೀವಿ. ಹಾಗೆ ಟೆಲಿವಿಷನ್ ಅಂದಿದ ತಕ್ಷಣ ಎಂಟರ್ಟೈನ್ಮೆಂಟ್ ಎಲ್ಲ ಇರುತ್ತೆ, ಬಟ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಅಂತ ಅಂದಿದ ತಕ್ಷಣ ಎಂಟರ್ಟೈನ್ ಮಾಡೋರೇ ಬೇರೆ ಇರ್ತಾರೆ. ಸೊ ಇವತ್ತು ನಮ್ ಜೊತೆಗೆ ಮೀಮ್ ಪೇಜಸ್ ಅವರು ಜೊತೆ ಆಗಿದ್ದಾರೆ. ಇಷ್ಟ ದಿನ ಹಿಂದೆ ಕುತ್ಕೊಂಡು ಫೋನ್ ಅಲ್ಲೇ ಅಪ್ಡೇಟ್ ಕೊಡ್ತಾ ಇದ್ರು, ಇವತ್ತೆಲ್ಲ ನಮ್ ಮುಂದೆ ಬರ್ತಾ ಇದ್ದಾರೆ. ಇವಾಗ ನಮ್ ಜೊತೆ ಆಗ್ತಾ ಇರೋದು ನಿಮ್ಮ ಅಪ್ಡೇಟ್ಸ್ ಇಂದ ಕುಮಾರ್ ಅವರು, ಕನ್ನಡ ಟಿವಿ ಎಕ್ಸ್ಕ್ಲೂಸಿವ್ ಇಂದ ಮನೋಜ್ ಅವರು. ವೆಲ್ಕಮ್ ವೆಲ್ಕಮ್. ಹೇಗನ್ಸ್ತಾ ಇದೆ? ಹೇಗನ್ಸ್ತಾ ಇದೆ? ಖುಷಿ ಆಗ್ತಾ ಇದೆಯಾ? ನೋಡಿ ತುಂಬಾ ಖುಷಿ ಆಯ್ತು. ಇಷ್ಟೊತ್ತು ಯಾರು ಹೇಳಿರ್ಲಿಲ್ಲ ಕಣ್ರೋ ಇದನ್ನ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ನೋಡಿ ನನ್ಗೆ ಆಗ್ಲೇ ಖುಷಿ ಆಯ್ತು, ಅದನ್ನ ಎಕ್ಸ್ಪ್ರೆಸ್ ಮಾಡಿಲ್ಲ ನಾನು, ಮಾತಾಡಕ್ಕೆ ಬಿಡಲ್ಲ. ಓಕೆ, ಇಷ್ಟು ದಿನ ನೀವು ಕಲರ್ಸ್ ಕನ್ನಡ ಅಪ್ಡೇಟ್ಸ್ ಗಳನ್ನೆಲ್ಲ ಕೊಡ್ತಾ ಇದ್ರಿ, ಆದ್ರೆ ಇವತ್ತು ಇಲ್ಲೇ ನಮ್ ಜೊತೆನೆ ಆಗ್ಬಿಟ್ಟಿದ್ದೀರಾ. ಈ ಒಂದು ಎಕ್ಸ್ಪೀರಿಯನ್ಸ್ ಹೇಗೆ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಈ ದಿನ ನಮ್ಮ ಪೇಜ್ ಹೆಸರಿಂದ ಮಾತ್ರ ಕಂಡುಹಿಡಿತಿದ್ರು, ಇವಾಗ ನಾವು ಯಾರಂತ ಅವ್ರಿಗೆ ಗೊತ್ತಾಗ್ತಿದೆ. ನೋಡ್ಕೊಳ್ಳಿ, ಮುಖ ಸರಿಯಾಗಿ ನೋಡ್ಕೊಳ್ಳಿ, 4 ಚರ್ಚೆ ಆಮೇಲೆ ಏನಾದ್ರು ಅಪ್ಡೇಟ್ ಟ್ರೋಲ್ ಮಾಡಿ ನೆಕ್ಸ್ಟ್ ಸೀಸನ್ ನಾನು ಹೋಗ್ಬಿಡ್ತೀನಿ. ತುಂಬಾ ಖುಷಿ ಆಗುತ್ತೆ. ಓಕೆ, ಇವಾಗ ನಿಮಗೆ ಗೊತ್ತಿದೆ ಇದು ಯಾಕೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಮಾಡ್ತಾ ಇದೀವಿ ಅಂತ. ನೀವು ಬಿಗ್ ಬಾಸ್ ನೆಲ್ಲ ಅಫ್ಕೋರ್ಸ್ ನೋಡ್ತಾ ಇರ್ತೀರಾ. ಎಸ್, ಸೊ ನೀವು ಯಾವ ಸೀಸನ್ ನ ನೋಡಿ ತುಂಬಾ ಇಷ್ಟಪಟ್ಟಿದ್ದೀರಾ, ಅಥವಾ ಯಾರು ನಿಮಗೆ ಫೇವ್ರೆಟ್ ಕಂಟೆಸ್ಟೆಂಟ್? ನಾನು ಸೀಸನ್ 7 ದೀಪಿಕಾ ದಾಸ್ ಇದ್ರಲ್ಲ, ಯಾಕೆ ದೀಪಿಕಾ ದಾಸ್ ಇದ್ರು ಅಂತನಾ? ಹೌದು. ಹೌದಾ? ಓಕೆ, ನಿಮ್ಗೆ ಯಾರು ಇಷ್ಟ? ಆಕ್ಚುಲಿ ಇಬ್ರು ಇಷ್ಟ. ಫಸ್ಟ್ ಸೀಸನ್ 10 ಸಂಗೀತ ಇದ್ರೆ ಅವ್ರ ತರ ಹೆಣ್ಮಕ್ಳು ಬರ್ಬೇಕು. ನೆಕ್ಸ್ಟ್ ಸೀಸನ್ ಕಾಮನರ್ಸ್ ಆಗ್ಲಿ, ನೀವ್ ಹೆಂಗಾದ್ರು ಇರ್ಲಿ, ಸಂಗೀತ ತರನೇ ಬನ್ನಿ, ಸಂಗೀತ ತರ ಫುಲ್ ಹವಾ ಇರ್ಲಿ. ಆಮೇಲೆ ನೀವೇ ಹೋಗೋ ಪ್ಲಾನ್ ಇದೆಯಾ? ಹೌದು, ಹಂಗೆಲ್ಲ ಹೇಳಂಗಿಲ್ಲ. ಇನ್ನೊಂದು ಬಂದ್ಬಿಟ್ಟು ಮೋಕ್ಷಿತ್ ಅವರು. ಓಕೆ, ಆದ್ರೂ ಬರೀ ಹುಡುಗಿರ ಹೆಸರನ್ನೇ ಹೇಳಿದ್ರಲ್ಲ, ಗಂಡ್ ಮಕ್ಳು ಯಾರು ಇಷ್ಟ ಆಗಿಲ್ಲ? ಅವ್ರು ಏನಕ್ಕೇನಾ? ಆಯ್ತು ಕಣ್ರು, ರೆಕಾರ್ಡ್ ಆಗಿದೆ ಕಣ್ರು. ಅಲ್ಲ, ನಾನ್ ನಿಮ್ಮನ್ನ ಟ್ರೋಲ್ ಮಾಡಕ್ ಬರ್ತಾ ಇದೀವಲ್ಲ, ನೀವು ನಮ್ಮನ್ನ ಟ್ರೋಲ್ ಮಾಡ್ತಾ ಇದೀವಿ ಅಷ್ಟೇ. ಇಷ್ಟು ದಿನ ನಿಮ್ ಚಾನ್ಸ್, ಇವಾಗ ನಮ್ ಜಾಗಕ್ಕೆ ಬಂದಿದ್ದೀರಾ ನೀವು. ಅದೇ ನಮ್ಮ ಅಖಾಡದಲ್ಲಿ ಇದ್ದೀರಾ ನೀವು. ಓಕೆ ಸರಿ, ಇವಾಗ ನೀವು ಬಿಗ್ ಬಾಸ್ ನ ಅಫ್ಕೋರ್ಸ್ ಫಾಲೋ ಮಾಡಿರ್ತೀರಾ. ನಿಮ್ಗೆ ಕ್ವಿಕ್ ಆಗಿ ಕ್ವಿಜ್ ಆಡೋಣ ಅಂತ, ನೋಡೋಣ ಎಷ್ಟು ತಿಳ್ಕೊಂಡಿದ್ದೀರಾ ಅಂತ. ಬಿಗ್ ಬಾಸ್ ಕನ್ನಡ ಸೀಸನ್ 1 ವಿನ್ನರ್ ಯಾರು? ವಿಜಯ್ ರಾಘವೇಂದ್ರ. ಸೂಪರ್. ಓಕೆ, ಕಾಮನ್ ಮ್ಯಾನ್ ಆಗಿ ಒಬ್ರು ಗೆದ್ರು. ಶಶಿ. ವೆರಿ ನೈಸ್. ಓಕೆ, ಅವ್ರು ಏನಾಗಿದ್ರು? ಫಾರ್ಮರ್, ರೈತ. ಓಕೆ, ಸೊ ವಿನಯ್ ಮತ್ತೆ ಸಂಗೀತದ ಮಧ್ಯೆ ಒಂದು ದೊಡ್ಡ ಜಗಳ ಆಗಿತ್ತು. ಯಾವ ಟಾಪಿಕ್ಗೆ? ಅದೇ ಟಾಪಿಕ್ ಅಂದ್ರೆ ಅವರು ಹೆಣ್ಮಕ್ಳು ಆಗಿ ಏನೋ ಅಂದಿದ್ದೀರಾ ಅಂತ, ಹೆಣ್ಣಿಗೋಸ್ಕರ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಸಂಗೀತ ಅವ್ರು ತೋರಿಸ್ಕೊಟ್ರು. ಓಕೆ ಸರಿ, ಪ್ರಥಮ್ ಇದ್ದಿದ್ದ ಸೀಸನ್ ಅಲ್ಲಿ ಪ್ರಥಮ್ನ ತುಂಬಾನೇ ಇಷ್ಟಪಟ್ಟಿದ್ರು. ಒಂದು ಪಾರ್ಟ್ ನೋಡ್ಬಿಟ್ಟು ಅವ್ರಿಗೆ ಒಂದು ಟಾಸ್ಕ್ ಸಿಕ್ಕಿತ್ತು, ಅದ್ರಲ್ಲಿ ಅವ್ರನ್ನ ಏನೋ ಕರೀತಾ ಇದ್ರು. ಏನಂತ ಕರೀತಾ ಇದ್ರು? ಇಲ್ಲ, ಇನ್ನೊಂದಿದೆ. ಆಡಿಯನ್ಸ್ ಹೇಳಿದ್ರೆ ಗಿಫ್ಟ್ ಕೊಡ್ತೀರಾ? ಎಲ್ರಿಗೂ ಗಿಫ್ಟ್ ಕೊಟ್ಬಿಡ್ತೀನಿ. ಬಂದ್ರು ಹೇಳಿ, ಮೊದ್ಲೇ ಇವ್ರು ಬಿಡಲ್ಲ, ಇರಿ. ಹೇಳಿ, ನೆನ್ಪಾಗ್ತಿಲ್ಲ. ಏನೋ ಕರೀತಿದ್ರ ಅವ್ರನ್ನ. ಯಾರು ಅದು? ನಮ್ಮ ಅಕ್ಕ. ಅಕ್ಕನ್ನ ಕರ್ಕೊಂಡ್ ಬಂದ್ಬಿಟ್ಟಿದಾರ ಸಪೋರ್ಟ್ ಮಾಡಿ ಅಂತ. ಓಕೆ, ಸೊ ಬಿಗ್ ಬಾಸ್ ಈಗ ಅಗ್ನಿ ಪರೀಕ್ಷೆ ಶುರು ಆಗ್ತಾ ಇದೆ. ಯಾವಾಗ ಶುರು ಆಗ್ತಾ ಇದೆ? ಆಗಸ್ಟ್ 16 9 o'clock ಲಾಂಚ್ ಆಗ್ತಿದೆ. ಮತ್ತೆ ಡೈಲಿ ಮಂಡೇ ಟು ಫ್ರೈಡೆ 9:30ಗೆ ತಪ್ಪದೆ ಎಲ್ಲರೂ ಕಲರ್ಸ್ ಕನ್ನಡ ಮಾತ್ರ ನೋಡಿ, ಬಿಗ್ ಬಾಸ್ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವಾಗ ನೀವಿಬ್ರು ನಮ್ ಜೊತೆ ಮಾತಾಡಿದ್ರಿ. ಈ ಮೀಮ್ ಪೇಜಸ್ ಅವ್ರು ಗೆಲ್ತಾರ, ಈ ಮೀಮ್ ಪೇಜ್ ಗೆಲ್ತಾರ ಅಂತ ನಿಮ್ಮಿಬ್ರಿಗೂ ಕ್ವಿಕ್ ಆಗಿ ನಾವು ಗೇಮ್ ಆಡಿಸ್ತೀವಿ. ನೀವೇ ಹೇಳಿ, ಯಾವ ಗೇಮ್ ಆಡಕ್ ಇಷ್ಟಪಡ್ತೀರಾ? ಓಕೆ, ಹೆಡ್ಫೋನ್ ಗೇಮ್ ಆಡ್ತೀರಾ? ಓಕೆ, ಡನ್. ಆಯ್ತು, ಹೆಡ್ಫೋನ್ ಗೇಮ್ ಆಡ್ಸೋಣ. ನಾನು ಗೆಸ್ ಮಾಡ್ತೀನಿ ಅಷ್ಟೇ. ನೀನೇ ಹೇಳ್ಬೇಕು, ಅವ್ರು ಗೆಸ್ ಮಾಡ್ತಾರೆ ಅಷ್ಟೇ. ಅದೇ. ಓಕೆ ಸರಿ. ಓಕೆ, ಯಾರು ಹೆಡ್ಫೋನ್ ಹಾಕೋತೀರಾ? ನೀವ್ ಹಾಕೋತೀರಾ ಅಲ್ವಾ? ಅವರು ಬಿಗ್ ಬಾಸ್ ರಿಲೇಟೆಡ್ ಟರ್ಮ್ಸ್ ಹೇಳ್ತಾರೆ, ಗೆಸ್ ಮಾಡ್ಬೇಕು. ಅದಾದ್ಮೇಲೆ ನಿಮ್ಮ ಕಿವಿಯಲ್ಲಿ ಯಾವ ಹಾಡು ಬರ್ತಿದೆ ಅದನ್ನ ನೀವ್ ಇವ್ರಿಗೆ ತೋರಿಸ್ಬೇಕು, ಅವ್ರು ಅದನ್ನ ಗೆಸ್ ಮಾಡ್ತಾರೆ. ಸಾಂಗ್ ಗೆಸ್ ಮಾಡೋದೇ ಕಷ್ಟ. ಓಕೆನಾ? ಫಸ್ಟ್ ಹಾಕೊಂಡ್ಬಿಟ್ರಪ್ಪ ಇವರು. ರೂಲ್ಸ್ ಕೇಳಿಸ್ಕೊಳ್ರಿ. ನೀವೇ ಎಲ್ಲ ನೀವೇ ಬನ್ರಿ. ಹಾಡಾಗ್ತಿದ್ದೀರಾ?
ಫಸ್ಟ್ ಅವರಿಗೆ ಅವ್ರು ಗೆಸ್ ಮಾಡ್ತಾರೆ, ನೀವು ಬಿಗ್ ಬಾಸ್ ರಿಲೇಟೆಡ್ ಟರ್ಮ್ಸ್ ಹೇಳ್ಬೇಕು. ನೆಕ್ಸ್ಟ್ ಅವರು ಅವ್ರ ಕಿವಿಯಲ್ಲಿ ಬರ್ತಿರೋ ಫೇಮಸ್ ಹಾಡ್ದು ಹುಕ್ ಸ್ಟೆಪ್ ಮಾಡ್ತಾರೆ, ಅದನ್ನ ನೀವು ಗೆಸ್ ಮಾಡ್ಬೇಕು. ಟ್ವಿಸ್ಟ್ ಮೇಲ್ ಟ್ವಿಸ್ಟ್, ಟ್ವಿಸ್ಟ್ ಮೇಲ್ ಟ್ವಿಸ್ಟ್. ಓಕೆನಾ? ಓಕೆ, ಸ್ಟಾರ್ಟ್ ಮಾಡೋಣ. ಸೂಪರ್ ಕಣ್ರಿ, ಸೂಪರ್. ಗೊತ್ತಾಗ್ತಿಲ್ಲ ಏನು ಅಂತ, ಗೊತ್ತಾಗ್ತಾ ಇಲ್ಲ ಕಣೋ, ಬೇರೆ ಏನಾದ್ರು ಮಾಡು. ಅವ್ರ ಮೈಕ್ ಏನಾಯ್ತು ಕೊಡ್ರಿ. ಯಾರು ಪರ್ಸನ್ ಟಾಸ್ಕ್ ಆಯ್ತು ಕಣ್ರಿ, ಹೊಡಿಬೇಡಿ, ಇರ್ರಿ ಸಮಾಧಾನ. ಪರ್ಸನ್ ಟಾಸ್ಕ್ ಏನು? ಅಯ್ಯೋ, ಅರ್ಧ ಕುಡ್ದು ಬಿಟ್ಟವ್ರೆ ಇವರು. ಡಿಜಿಟಲ್ TRP ಬರಲ್ಲ ಮಾಡು. ನಾವು ಕೊಡ್ಸೋಣ ಬರ್ರೋ. ಹೇಳಿ ಹೇಳಿ. ಏನಾರು ಮಾಡು. ಇಲ್ಲಿ ಒಬ್ರು ಜಸ್ಟ್ ರಕ್ಷಿತಾ ಅಂತಿದ್ದಾರೆ, ಅವ್ರು ಮಾತಾಡಂಗಿಲ್ಲ, ಬರೀ ಆಕ್ಷನ್, ಬರೀ ಆಕ್ಷನ್. ಆಕ್ಷನ್ ಮಾಡಿ ತೋರಿಸು. ಶ್ರುತಿ ತೋರಿಸ್ದಲ್ಲ ಆ ತರ. ಅದ್ ಬಿಗ್ ಬಾಸ್ ರಿಲೇಟೆಡ್, ಯೋಚನೆ ಮಾಡಿ ಅದು ಹೆಂಗ್ ತೋರಿಸ್ಬೋದು ಅಂತ. ಯಾರು ಪರ್ಸನ್? ಎಲ್ಲ ತಿಂಗು ಅಯ್ಯಯ್ಯೋ, ಹೇಳು ಏನಾದ್ರು. ಏನಲ್ಲಿ ಮಾತಾಡ್ತಾರೆ ಸುಮ್ಮನೆ. ಮಾತಾಡಂಗಿಲ್ಲ. ಇವ್ರನ್ನ ನಾಮಿನೇಟ್ ಮಾಡ್ಬಿಡ್ತೀವಿ, ಎಲಿಮಿನೇಟ್ ಮಾಡಿ. ಏನ್ ಮೈಕಾ? ಮೈಕ್ ಇದು ಅದೇ ಅವ್ರು ಬಟ್ ಇದು ನನ್ ವಾಯ್ಸ್ ಕೊಡಲ್ಲಪ್ಪ, ತೋರ್ಸಂಗಿಲ್ಲ. ಇದು ಏನಂತಾರೆ, ಓಕೆ ಓಕೆ. ಹಿಂಗೆ ತೋರಿಸ್ಬೋದಿತ್ತು ತಾನೆ ಬಿಗ್ ಬಾಸ್. ಮೇನ್ ಏನ್ ಹೇಳಿ? ಹಾ, ಇದನ್ನು ಅಷ್ಟೇ ಆಕ್ಷನ್ ಮಾಡಿ ತೋರಿಸ್ಬೇಕು. ಟಾಸ್ಕ್ ಓಕೆ, ವೆರಿ ನೈಸ್. ವಿನಯ್ ಗೌಡನ. ಸೂಪರ್, ಫ್ಯಾಂಟಾಸ್ಟಿಕ್. ಓಕೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಆಗಸ್ಟ್ 16ರಿಂದ. ಓಕೆ, ವೆರಿ ನೈಸ್. ಇವ್ರಲ್ಲಿ ಫೇಮಸ್ ಹಾಡ್ ಹಾಕಿದ್ದೀರಲ್ವಾ? ಓಕೆ, ನೀವ್ ತೋರಿಸಿ ಇವಾಗ ಸಾಂಗ್. ಹಿಡ್ಕೊಳ್ಳಿ. ಡ್ಯಾನ್ಸ್ ಸ್ಟೆಪ್ ನಾನೇನಿಲ್ಲ ಪ್ರಾಪರ್ಟಿನೇನ್ರು, ಎಲ್ಲದಕ್ಕೂ ನನ್ನೇ ತೋರಿಸ್ತೀರಲ್ಲ. ನೀವೇ ನಮ್ಗೆ ಲಾರ್ಡ್ ರಕ್ಷಿತಾ. ಅಯ್ಯೋ ದೇವ್ರೆ, ಮಸ್ತ್ ಮಸ್ತ್ ಚೆನ್ನಾಗಿ ಕೇಳಿಸ್. ಮಸ್ತ್ ಮಸ್ತ್ ರಕ್ಷಿತಾ ಅವ್ರನ್ನ ನೋಡಿ ಈ ಸಾಂಗ್ ಹೇಳ್ತಿದ್ದೆ ಕುಮಾರ. ಎಲ್ಲ ಹೇಳ್ಬಿಡ್ರಿ ನೀವು, ಒಬ್ರಿಗೊಬ್ರು ಏನ್ ಬೇಕಾದ್ರೂ ಹೇಳ್ಕೊಬಿಡಿ ಹಂಗೆ. ಅದೇ ಅಲ್ವಾ ಫ್ರೆಂಡ್ಶಿಪ್. ಅಯ್ಯೋ 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 ಅಯ್ಯೋ. ಹುಡುಗಿ ನಿಂಬೆ ಹಣ್ಣಿನ ಏನ್ರು ಇದು? ಯಾವ ಹಾಡು ಹಾಕಿದಿರು? ನನಗೆ ಯಾವ್ದು? ಅದೇನಾ? ಅವರೇ ಮತ್ತೆ ಗೆಸ್ ಮಾಡ್ಲಿಲ್ಲ. ನಿಮ್ ನೋಡಿ ಎಷ್ಟು ಕನ್ಫ್ಯೂಸ್ ನೀವು. ಕರೆಕ್ಟ್ ಆಗಿ ಹೇಳಿದ್ರು. ಆಯ್ತಾಯ್ತು, 1 ಪಾಯಿಂಟ್. ನೆಕ್ಸ್ಟ್ ಹಾಡು ಹಾಕೋ. ಅವ್ರು ಹೇಳಿದ್ರು. ಓಕೆ, ನೆಕ್ಸ್ಟ್. ಚೇಂಜ್ ಮಾಡಿ. ಆಗಿದ್ಯಾ? ಆಯ್ತಾಯ್ತು, ಆಗಿದೆ. ಇಲ್ಲ, ಹಂಗೆ ಮಾಡ್ಬೇಕು. ನೆಕ್ಸ್ಟ್ ಸಾಂಗ್. ಮಾಡಿ. ಓಕೆ. ಒಳ್ಳೆ ಕೆಲಸ ಮಾಡಿದೆ ನಾನು ಈ ಗೇಮ್ನ ಕೊಟ್ಟು ಇವ್ರಿಗೆ. ಅಲ್ಲ, ಇವರು ಅವ್ರಿಗೆ ಸಪೋರ್ಟ್ ಮಾಡಿದ್ರು, ಅವರು ಅದಕ್ಕೆ ಇಲ್ಲೇ ನಿಂತ್ಕೊಂಡು ಇವ್ರಿಬ್ರಿಗೆ ಸಪೋರ್ಟ್ ಮಾಡ್ತಾವ್ರೆ. ಏನ್ ಅಂಡರ್ಸ್ಟ್ಯಾಂಡಿಂಗ್ ರೀ ನಿಮ್ದು. ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಬಿಡಿ, ಸಾರ್ಥಕ ಆಯ್ತು, ಮೋಸ ಇಲ್ಲ. ಗೊತ್ತಾಯ್ತು, ನೀವು ಬಂದ್ರಿ ಅಂದಿದ ತಕ್ಷಣ ಗೊತ್ತಾಯ್ತು ನನ್ಗೆ. ಓಕೆ, ನೆಕ್ಸ್ಟ್ ಹಾಡು.
ಆ ಹೂವು ಬಿಡ್ಸೋದಲ್ಲ, ಯಾರಿಗಾದ್ರೂ ಹೂವು ಮುಡ್ಸು. ಇದಾದ್ಮೇಲೆ ತಗೋತೀರಾ ಪಾಸ್ ಮಾಡಕ್ಕ ಸುದೀಪ್ ಸರ್, ಸರ್ ಒಂದೇ ನಿಮಿಷ. ನಾನು ಜಾಸ್ತಿ focus ಸರ್ ಎಲ್ಲರಿಗೂ ಕಾಲಾವಕಾಶ ಇದೆ, 6:30ವರೆಗೂ ಇರುತ್ತೆ, ಇರಿ ದಯವಿಟ್ಟು ಇರಿ. ರೀಸೆಂಟ್ ಸಾಂಗ್ ಫಸ್ಟ್ ಮಲೈ ಆಕ್ಟಿವಿಟಿ ಇರುತ್ತಲ್ಲ, ಇರಿ. ಹಿಂದಿಂದ ಎಲ್ಲ ಹೇಳ್ಬಿಡಿ, ಹಿಂದಿಂದು ಮುಂದಿಂದು ಅವರು ಇವರು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಆಗಲ್ಲ ಕಣ್ರಿ. ಹೇಳಿ ಹೇಳಿ. ಬೇಗ ಅದೇ ಟಿಕ್ ಟಿಕ್ 1. ಕೌಂಟ್ ಮಾಡಿ. ಟಿಕ್ ಟಿಕ್ 2, ಹಾಡು ಕೇಳಿಸ್ಕೊಂಡು ಇನ್ನೊಂದ್ಸರಿ 3, 4, 5, ನಮ್ಮ ಮೇಲೆ ಪ್ರೀತಿ ಇಲ್ವಾ? ಸ್ವಲ್ಪ ವೆಯ್ಟ್ ಮಾಡಿ. 7, 8. ಪ್ರೀತಿ ಇದೆ, ಕರುಣೆ ತೋರಿಸಿ. 8, ಟೈಮ್ ಅಪ್ 9, 9.1, 9.2, 9.3, ಅಂಕಲ್ ನಂದಗೋಕುಲ ನೋಡ್ಕೊಂಡ್ ಬಂದಿದ್ದಾರೆ. ಅಡ್ಮಿನ್ ಕೈ ಮೈಕ್ ಕೊಡ್ಬಾರ್ದು. 9.3, 9.4, 9.5, 6. ಆಯ್ತು, ಹಾಡಾಡ್ತೀರಾ? ರಕ್ಕಮ್ಮ ಏಯ್ ಸೂಪರ್. ಓಕೆ ಸರಿ, ನೀವು ನೋಡಿ ಇಷ್ಟೊತ್ತು ಆಡಿದ್ರಿ ಆಯ್ತಾ. ಕೊನೆಯದಾಗಿ ಈ ಪಜಲ್ ಗೇಮ್ ನ ಯಾರು ಫಸ್ಟ್ ಜೋಡಿಸ್ತಾರೋ ಅವರೇ ವಿನ್ನರ್ ಅಂತ ಕನ್ಸಿಡರ್ ಮಾಡ್ತೀವಿ. ರೆಡಿನಾ? ಓಕೆ. ಯಾಕಂದ್ರೆ ನಿಮ್ಗೆ ಮಾತಾಡೋ ಗೇಮ್ ನ ಕೊಡಲ್ಲ ನಾನು. ಮಾತಾಡಕ್ ಕೊಟ್ರೆ ನನ್ ಮಾತನ್ನು ಕಿತ್ಕೊಂಡ್ಬಿಡ್ತೀರಾ ಅಂತ ಹೇಳಿ ನಿಮ್ಗೆ ಮಾತಿಲ್ದೇ ಇರೋ ಗೇಮು ಪಜಲ್ ಗೇಮು. ಪ್ರೆಸ್ ಮಾಡಿ ಅದ್ರಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಹೇಳ್ಬೇಕು. ಓಕೆನಾ? ರೆಡಿ? 3, 2, 1 ಸ್ಟಾರ್ಟ್. ಬೇಗ ಫಸ್ಟ್ ಲೋಗೋ ಇಟ್ಕೊಂಡ್ಬಿಟ್ರು. ಅದಕ್ಕೆ ಫಸ್ಟ್ ಲೋಗೋನ ಇಟ್ಕೊಂಡ್ಬಿಟ್ರಿ. ನೋಡೋಣ ಯಾರು ಲೋಗೋ ಮೇಲೆ ಅಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅಕ್ಕ ಸುಮ್ಮನೆ ಇರ್ಬೇಕಕ್ಕ. ಹೇಳ್ಕೊಡಂಗಿಲ್ಲ, ಯಾರು ಹೇಳ್ಕೊಡ್ಬಾರ್ದು ಸರ್. ಹೇಳ್ಕೊಡ್ಬೇಡಿ, ಯಾರು ಹೇಳ್ಕೊಡ್ಬೇಡಿ. 30 ಸೆಕೆಂಡ್ ಮುಗಿದಿದೆ. ರಕ್ಷಿತಾ ಮಾತಾಡ್ಸ್ಬೋದು ಇವಾಗ. ರಕ್ಷಿತಾ ಮಾತಾಡ್ಸ್ಬೋದು. ಅಗ್ನಿ ಪರೀಕ್ಷೆ ಜಡ್ಜಸ್ ಯಾರ್ಯಾರು? ಅಲ್ಲ, ಇವಾಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶುರು ಆಗ್ತಾ ಇದೆ ಅಲ್ವಾ? ಯಾವ ತರ ಕಂಟೆಸ್ಟೆಂಟ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ಚೆನ್ನಾಗಿ ಜಗಳ ಮಾಡಿ ಅಂದ್ರೆ ನಿಮ್ಮನ್ನ ಪ್ರೂವ್ ಮಾಡಕ್ ನಾವಿದ್ದೀವಿ. ಅದೇನೆ, ಆ ಕಂಟೆಂಟ್ ಬೇಕಿರೋದಕ್ಕೆ ನಿಮಗೆ ಜಗಳ ಆಡೋರು ಬರ್ಬೇಕಾ? ಅದ್ ಬಿಟ್ಟು ನೀವ್ ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಅಮ್ಮುಕು ಡುಮುಕು ಅವ್ರಿಗಿಂತ ನಾನೇ ಬೆಸ್ಟ್. 1 ನಿಮಿಷ ಆಗಿದೆ. ಅಣ್ಣ ಎಲ್ಲಿದ್ದಣ್ಣ ಇಷ್ಟೊತ್ತು? ಎಲ್ಲಿದ್ದೆ? ಲಾಲ್ಬಾಗ್ನಲ್ಲಿ ಅದಕ್ಕೆ ಒಂದು ಜೋಡಿಸ್ಬೇಕು ಬೇಗ. ಅಲ್ಲಪ್ಪ, ಸರಿಯಾಗಿ ಜೋಡಿಸ್ರಿ. ಸರಿಯಾಗಿ ಜೋಡಿಸ್ಬೇಕು. ಕಾಲ್ಔಟ್ ಮಾಡ್ಬೇಕು. ಅಲ್ಲಿ ಏನಿದೆ ಅಷ್ಟು ಓದ್ಬೇಕು. ಅಲ್ಲ ಸರ್, ಕರೆಕ್ಟ್ ಆಗಿ ಇದು ನೀಟಾಗಿ ಜೋಡಿಸಿ. ಆಯ್ತು, ಕಾಲ್ಔಟ್ ಮಾಡಿ ಈಗ ಟೋಟಲ್. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇದೆ ಆಗಸ್ಟ್ 16ರಿಂದ ರಾತ್ರಿ 9ಕ್ಕೆ ರಾತ್ರಿ 9:30ಕ್ಕೆ ರಾಂಗ್ ಇದು. ಇವ್ರ ಹತ್ರ ಇತ್ತು, ಯಾರು ಫಸ್ಟ್ ಮುಗಿಸೋದನ್ನ ಕೇಳ್ತಾರೆ ಅವರಿಗೆ. ಟೈಮಿಂಗ್ ರಾಂಗ್ ಇದೆ, 9:30ಗೆ. ಉಲ್ಟಾ ಗೊತ್ತಾಯ್ತು ಬಿಡಿ, ಎಷ್ಟು ಫಾಲೋ ಮಾಡಿದೀರಾ ಅಂತ. ಲೋಗನೇ ಉಲ್ಟಾ ಇಟ್ಬಿಟ್ಟಿದೀರಾ ನೀವು. ಇದು ಕಾಲ್ಔಟ್ ತಪ್ಪು ಮಾಡಿದ್ರು. 9:30ಗೆ 9 ಅಂತ ಹೇಳಿದ್ರು. ಆಗಸ್ಟ್ 16 16 ರಾತ್ರಿ 9ಕ್ಕೆ, ಸೋಮವಾರದಿಂದ ಶುಕ್ರವಾರ. ಬನ್ನಿ ಆಯ್ತು, ಇಬ್ರು ಬನ್ನಿ.